ದಾಬಸ್ಪೇಟೆಯ ಸಿವಿಜಿ ಶಾಲೆಯ 1999 2000ನೇ ಬ್ಯಾಚ್ನ ವಿದ್ಯಾರ್ಥಿನಿಯರುಗಳು ಒಟ್ಟಾಗಿ ಸೇರಿ ಇಂದು ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡಿದರು. ಇದರ ಒಂದು ವರದಿ ಇಲ್ಲಿದೆ. ನೆಲಮಂಗಲ ತಾಲೂಕು ದಾಬಸ್ಪೇಟೆಯ ಸಿವಿಜಿ ಶಾಲೆಯ 1999 2000ನೇ ಬ್ಯಾಚ್ನ ವಿದ್ಯಾರ್ಥಿನಿಯರು ಒಟ್ಟಾಗಿ ಸೇರಿ ಇಂದು ತಾವು ವಿದ್ಯಾಭ್ಯಾಸ ಮಾಡಿದ ಸಿವಿಜಿ ಶಾಲಾ ಆವರಣದಲ್ಲಿ ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ದೀಪ ಬೆಳಗಿಸಿ ನೆಚ್ಚಿನ ಗುರುಗಳಿಗೆ ಸನ್ಮಾನ ಮಾಡಿ ಉಡುಗೊರೆ ಕೊಡುವುದರ ಮೂಲಕ ಅದ್ಧೂರಿಯಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು. ಇನ್ನು ಇದೇ ವೇಳೆಯಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತುಮಕೂರು ವಾಗ್ಮಿ ಚಿಂತಕ ಉಮಾ ಮಹೇಶ್ ಹಾಗೂ ಗುರುಗಳು ವೇದಿಕೆಯಲ್ಲಿ ಮಾತನಾಡಿದ್ದು ಹೀಗೆ. ತಮ್ಮ ಹತ್ರ ಹಂಚ್ಕೊಳಕ್ ಇಷ್ಟ ಕೆಲಸ ಮಾಡ್ಬೇಕಾದ್ರೆ ಒಂದು ಘಟನೆ ನಡೀತು. ತುಮಕೂರಿಗೆ ವಾಪಸ್ ಬರ್ತಾ ಇದ್ದೀನಿ. ನಾನು ವಾಪಸ್ ಬರ್ತಾ ಇರ್ಬೇಕಾದ್ರೆ ಅವತ್ತು ನನ್ನ ಹತ್ರ ಇದ್ದಿದ್ದು 500 ರೂಪಾಯಿ ನೋಟ್ ಮಾತ್ರನೇ, ಬಿಟ್ರೆ ದುಡ್ಡಿಲ್ಲ ನನ್ನ ಹತ್ರ. ಅವತ್ತು ಇವಾಗಿನ ತರದ್ದೆಲ್ಲ ಮೊಬೈಲ್ ಅಲ್ಲಿ ಪೇ ಮಾಡೋ ತರ ಇರ್ಲಿಲ್ಲ. ಆವಾಗ ನನ್ನ ಹತ್ರ 500 ರೂಪಾಯಿ ಇದೆ. BMTC ಬಸ್ ಗತ್ತದೆ, ನಾನು ಮೆಜೆಸ್ಟಿಕ್ ಬರೋದ ಅಂತ ಹೇಳಿ ಆ ಮೆಜೆಸ್ಟಿಕ್ ಬರಕ್ಕೆ BMTC ಬಸ್ ಹತ್ತಿದೀನಿ. ಟಿಕೆಟ್ ಅನ್ನ ತಗೊಳಕ್ಕೆ ಅಂತೇಳಿ ಜೇಬಿಂದ ನಾನು 500 ರೂಪಾಯಿ ತಗೊಂಡು ಹಿಡ್ಕೊಂಡಿದೀನಿ. ಕಂಡಕ್ಟರ್ ಬರ್ತಾ ಇದಾರೆ. ಅವಾಗೆಲ್ಲ ಬ್ಯಾಗ್ಗಳು ಇರ್ತಾ ಇತ್ತು ಕಂಡಕ್ಟರ್ ಹತ್ರ. ಬರ್ತಾ ಇದ್ರು, ಬ್ರೇಕ್ ಹೊಡಿತಿದಂಗೆ ನನ್ನ ಕೈಯಲ್ಲಿ ಇದ್ದಿದ್ದ 500 ರೂಪಾಯಿ ಹೋಗಿ ಕಂಡಕ್ಟರ್ ಬ್ಯಾಗ್ ಒಳಗೆ ಬಿದ್ದುಬಿಡ್ತು. ಸಖತ್ ರಶ್ ಇದೆ, ಯಾರು ನೋಡಿಲ್ಲ ಅದನ್ನ, ನನ್ಗೊಬ್ಬನಿಗೆ ಗೊತ್ತಿರೋದು. ಯಾಕಂದ್ರೆ ನಂದೇ ದುಡ್ಡು ಬಿದ್ದಿರೋದು ಒಂದ್ ಬ್ಯಾಗ್ ಒಳಗೆ. ಆಮೇಲೆ ಟಿಕೆಟ್ ಅಂತ ಬಂದ ಅಯ್ಯಪ್ಪ ಕಂಡಕ್ಟ್ರು. ಅದಾದ್ಮೇಲೆ ಕೊಡ್ರಿ ಟಿಕೆಟ್. ಸರ್ ನಿಮ್ ಬ್ಯಾಗ್ ಒಳಗ್ ಬಿತ್ತು, ಕೊಡಪ್ಪ ದುಡ್ಡು ಕೊಡು ಬೇಗ. ಸರ್ ನಿಮ್ ಬ್ಯಾಗ್ ಒಳಗ್ ಬಿತ್ತು ಸರ್. ದುಡ್ಡು ಕೊಡ ಯಾವ ಟಿಕೆಟ್ಗೆ? ಸರ್ ನಿಮ್ ಬ್ಯಾಗ್ ಒಳಗ್ ಬಿತ್ತು ಸರ್, ಬ್ಯಾಗ್ ಒಳಗ್ ಬಿತ್ತು, ದೇವರಣೆಗೂ ಹೇಳ್ತಾ ಇದೀನಿ ಸರ್. ಡ್ರೈವರ್ ನಿಲ್ಸ್ರಿ. ಇದ್ಕಪ್ಪ ಬೆಳಗ್ಗೆ ಬಂದ್ಬಿಡ್ತಾರೆ ನನ್ನ ಮಕ್ಳು ಹಿಂಗ್ ಅಂತವನೇ. ನನಗೆ ಒಂಥರ ತಲೆ ಕೆಟ್ಟು ಹೋಗ್ತಾ ಇದೆ. ಒಂದು ಇಳಿದು ಬಿಡ್ಬೋದು, ನೆಕ್ಸ್ಟ್ ಹೋಗಿ ದುಡ್ಡು ಬೇಡವಾ? ನನ್ ಕ್ವಶನ್ ಏನು ಅಂದ್ರೆ, ಅವನು ಯಾಕೆ ನಂಬ್ತಾ ಇಲ್ಲ ಅಂತ. ನೋಡಿಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರು. ಅವನು ನೋಡಿಲ್ಲ, ಅದಕ್ಕೆ ನಂಬಲ್ಲ. ಡಿಯರ್ ಫ್ರೆಂಡ್ಸ್, ನಮ್ ಪ್ರಪಂಚದಲ್ಲಿ ವರ್ತಮಾನದಲ್ಲಿ ನಾವು ನೋಡಿಲ್ಲ ಅಂದ್ರೆ ನಾವು ನಂಬಲ್ಲ. ಆದ್ರೆ ಫ್ಯೂಚರ್ ವಿಷಯ ಇದೆಯಲ್ವಾ, ನಂಬಿಲ್ಲ ಅಂದ್ರೆ ನಾವು ನೋಡಲ್ಲ. ಇವತ್ತಲ್ಲ ನಾಳೆ ನಾನು ನನ್ನ ಜೀವನದಲ್ಲಿ ಶ್ರೇಷ್ಠ ವ್ಯಕ್ತಿ ಆಗೇ ಆಗ್ತೀನಿ ಅಂತ ನಂಬಿಲ್ಲ ಅಂದ್ರೆ ನಾನು ನೋಡಕ್ ಆಗಲ್ಲ ನನ್ನ ಶ್ರೇಷ್ಠ ವ್ಯಕ್ತಿ ಆಗೋದನ್ನ. ಹಂಗಾಗಿ ನಮ್ಮೆಲ್ಲರಿಗೂ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ, ತುಂಬಾ ಮುಖ್ಯವಾಗಿ ನಂಬಿಕೆ ಅಂತ. ಶ್ರುತಿ ಅಂತ ನನ್ನ ಸ್ಟೂಡೆಂಟ್, ಆ ಹುಡುಗಿ 612 ಮಾರ್ಕ್ಸ್ ಅನ್ನ ತಗೊಂತು, ಡಿಸ್ಟ್ರಿಕ್ಟ್ ಅಲ್ಲೇನೆ ಟಾಪರ್ ಆಗೋಯ್ತು. ಮೊನ್ನೆ ಎಂಜಿನಿಯರಿಂಗ್ ಮುಗಿಸಿ ಆಚೆಗೆ ಬರ್ಬೇಕಾದ್ರೆ ನೀನು ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯ ಪುಟ್ಟ ಅಂತ ಕೇಳಿದ್ರೆ, ಸರ್ ನನ್ಗೆ ಒಂದು ವರ್ಷಕ್ಕೆ 60 ಲಕ್ಷ ಕೊಟ್ರೆ ಸಾಕು ಸರ್. ಗೌರ್ಮೆಂಟ್ ಸ್ಕೂಲ್ ಹುಡುಗಿ ಅದು ಏನಂದ್ರೆ 1 ರೂಪಾಯಿ ಖರ್ಚು ಮಾಡಿರಲ್ಲ, ಗೊತ್ತಲ್ಲ ಫೀಸ್ ಎಲ್ಲ ಏನು ಇರಲ್ಲ. ಅಷ್ಟೆಲ್ಲ ಕಡಿಮೆ ದುಡ್ಡಲ್ಲಿ ಓದಿ ಏನಂದ್ರೆ ಏನು ಇಲ್ದಿರೋ ಹುಡುಗಿ ಎಂಜಿನಿಯರಿಂಗ್ ಮುಗಿಸಿ ಆಚೆಗೆ ಬರ್ಬೇಕಾದ್ರೆ ಸ್ಯಾಲ್ರಿ ಎಷ್ಟು ಬೇಕು ಅಂದ್ರೆ 60 ಲಕ್ಷ ಕೊಟ್ರೆ ಸಾಕು ಒಂದ್ ತಿಂಗಳಿಗೆ. ಅಂದ್ರೆ ಒಂದ್ ವರ್ಷಕ್ಕೆ ಅಂದ್ರೆ ತಿಂಗಳಿಗೆ 5 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ತಿಂಗಳಿಗೆ 5 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ ಕಂಪನಿಗೆ ಹೋಗಿ ಆ ಕಂಪನಿ ಅವ್ರಿಗೆ 5 ಲಕ್ಷ ಸಂಬಳ ಕೊಡ್ಬೇಕು ಅನ್ನೋದಾದ್ರೆ ಅವ್ರು 50 ಲಕ್ಷದಷ್ಟು ಲಾಭ ಮಾಡ್ಕೊಟ್ರೆ ಮಾತ್ರ ಅವ್ರು 5 ಲಕ್ಷ ಸಂಬಳನ ಕೊಡ್ತಾರೆ. ಹಂಗೆಲ್ಲ ಅನುಭವಕ್ಕೆ ಬಂದಿದೆ. ಹಾಗಾದ್ರೆ ಹಟ್ಟಿ ಮಾರಮ್ಮ ಯಾರು? ವೆರಿ ಗುಡ್. ಹಟ್ಟಿ ಮಾರಮ್ಮ ಅಂದ್ರೆ ಎಲ್ಲಾರು 4 ಜನ ನೋಡಿ ಒಟ್ಟಿ ನೋಡುವಂತದ್ದು. ಈ ಪುಟ್ಟಿ ಮಾರಮ್ಮ ಅಂತ ಅಂದ್ರೆ ತನ್ನ ಜೇಬ್ನಾಗೆ ಇರುವಂತದ್ದು. ಈ ಒಬ್ಳು ಮಾರಮ್ಮ ಯಾವಾಗಲೂ ಹಿಡ್ಕೊಂಡಿರ್ತಾಳೆ ನಮ್ಮನ್ನ. ಅದರಿಂದ ವಿದ್ಯಾರ್ಥಿಗಳು ಯಾವಾಗ ಅಧ್ಯಯನ ಮಾಡಬೇಕು, ಯಾವಾಗ ಎಷ್ಟು ಅಧ್ಯಯನ ಮಾಡಬೇಕು ಇತ್ಯಾದಿ. ಸನ್ಮಾನ್ಯ ಇಲ್ಲೇ ಇದ್ದಾರೆ ಭಾರತೀಯರು, ದಂಡರು ಜ್ಞಾನಿಗಳು. ಯಾಕೋ ಅನುಮಾನವಾಗಿ ಹೇಳ್ತಿರಲ್ಲ. ಜಗತ್ತಿಗೆ ಮಹಾನ್ ಜ್ಞಾನವನ್ನ ತಿಳುವಳಿಕೆಯನ್ನ ಕೊಟ್ಟಂತ ಭಾರತೀಯರ ಪರಂಪರೆ ನಮ್ಮದು. ನೋಡಿ, ಶಂಕರರು ಒಂದು ಸಣ್ಣ ವಾಕ್ಯ ಹೇಳ್ತಾರೆ. ಯಾವುದದು? ಅದ್ವೈತ. ಈ ಜಗತ್ತು ಇದುವರೆಗೂ ಎಲ್ಲ ದೇಶಗಳ ಸಿದ್ಧಾಂತಿಗಳು, ಭಾರತವೂ ಸೇರಿದಂತೆ ಹಲವು ಸಿದ್ಧಾಂತಗಳನ್ನ ಕೊಟ್ಟಂತ ಮಹನೀಯರು, ಇದನ್ನ ಮೀರ್ಲಿಕ್ಕೆ ಯಾರಿಗೂ ಆಗಿಲ್ಲ. ಜ್ಞಾನಿಗಳು ಹೇಳ್ತಾ ಅವ್ರೆ, ತಿಳಿದವರು ಪಶ್ಚಿಮ ದೇಶಗಳು ಈಗ ಮಲಗಿವೆ. ಅವರ ಭೌತ ವಿಜ್ಞಾನ ಒಂದು ಹಂತಕ್ಕೆ ನಿಂತು ಹೋಗಿದೆ.
ಮಲಗಿದೆ. ಭೌತ ವಿಜ್ಞಾನದಲ್ಲಿ ಏನು ಅಂದ್ರೆ ರೂಲ್ ದೊಣ್ಣೆ ಒಂದು ಇಟ್ಕೊಂಡಿರೋರು ಭದ್ರವಾಗಿ ಕೈಯಲ್ಲಿ ಮತ್ತೆ ಅವಳು ಹೇಳ್ತಾನೆ. ಆ ಹಿಂದಿ ಮಾಸ್ಟರ್ ಗೋವಿಂದ ಸರ್ ಅಂದ್ರೆ ಈ ಹಿಂದಿ ಫಿಲಮ್ ನ ಒಂದು ಜ್ಞಾಪನ ಮಾಡ್ತಾನೆ ಕೆಲವೊಂದು ಸ್ಟೈಲ್ ಅದು ಹಾಗೆ ಹಿಂದಿ ನಮಗೆ ಕಲಿಸಿದೆ ನಮ್ಮ ಗೋವಿಂದ ಸರ್. ಅಲ್ಲಿಂದ ನಮ್ ಹಿಂದಿ ಏನು ಅಂತ ನಮಗೆ ಗೊತ್ತಿಲ್ಲ, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಹಿಂದಿನ. ಅದ್ರ ಜೊತೆಗೆ ಜಗದೀಶ್ ಸರ್ ಅವರು ಕೂಡ ನಮಗೆ ಫಸ್ಟ್ ಬಂದಿದ್ದವರು ಮಿಡ್ಲ್ ಸ್ಕೂಲ್ಗೆ. ಫಾಲ ಆಕ್ಟಿವ್ ಆಗಿರೋರು ನಮ್ಮ ಜೊತೆ ಎಲ್ಲ ಹುಡುಗರ ಜೊತೆ ಈ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಮಿಂಗಲ್ ಆಗ್ಬಿಡೋರು ಅವರು ನಮ್ಮ ಜೊತೆ ಎಲ್ಲ. ಅವಾಗಿನ ಯಂಗ್ಸ್ಟರ್ ಅಲ್ವ ಅವರು, ನಮಗೆ ಅವರು ಜೊತೆ ಸೇರ್ಕೊಂಡು ಆಟ ಆಡೋದು ಮಾತಾಡೋದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋರು ನಮಗೆ ಅವಾಗ. ಇನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ವಿದ್ಯಾರ್ಥಿಗಳು ಮಾತನಾಡಿ, ನಾವೆಲ್ಲರೂ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ವಿದ್ಯೆ ಕಲಿತು ಇಂದು ನಮ್ಮದೇ ಆದ ವೃತ್ತಿಯಲ್ಲಿ ತೊಡಗಿದ್ದೇವೆ. ಇಂದು 25 ವರ್ಷದ ಬಳಿಕ ನಾವೆಲ್ಲರೂ ಒಂದೆಡೆ ಸೇರಿ ನಮ್ಮ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಆಚರಣೆ ಮಾಡುವ ಸಾರ್ಥಕ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದು ಹಲವಾರು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಗಳನ್ನು ಮಾಧ್ಯಮಗಳಿಗೆ ಮುಂದೆ ಹಂಚಿಕೊಂಡಿದ್ದು ಹೀಗೆ. ಬ್ಯಾಚ್ನಲ್ಲಿ 99-2000 ಇಸ್ವಿನ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಇವತ್ತು ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 25 ವರ್ಷ ಆದಮೇಲೆ ನಾವೆಲ್ಲ ರಿಯೂನಿಯನ್ ಆಗಿದ್ದೀವಿ, ಜೊತೆ ಸೇರಿದ್ದೀವಿ. ಇದಕ್ಕಿಂತ ಮುಂಚೆ ತುಂಬ ಕಾರ್ಯಕ್ರಮ ಮಾಡೋಕ್ಕಂತ ಆಯೋಜನೆ ಮಾಡಿದ್ವಿ, ಆದರೆ ಸಮಯ ಸಂದರ್ಭ ಆಗಲಿಲ್ಲ. ಸೊ ಈಗ ಅದು ಕೂಡಿ ಬಂದಿದೆ, ತುಂಬ ಸಂತೋಷ ಆಗ್ತಿದೆ. ಗುರುವಂದನೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ನಾವು ಸ್ನೇಹ ಸಮ್ಮಿಲನೂ ಸೇರ್ಕೊಂಡಿದ್ದೀವಿ. ಜೊತೆಗೆ ಎಲ್ಲ ಸ್ನೇಹಿತರು, ಹಳೆ ವಿದ್ಯಾರ್ಥಿಗಳು, ನಮ್ಮ ಆಗಿನ ಕಾಲದಂಥ ಎಲ್ಲ ಸ್ನೇಹಿತರುಗಳೆಲ್ಲ ಸೇರ್ಕೊಂಡಿದ್ದಾರೆ. ಎಷ್ಟು ಜನ ಇದ್ವ, ನಾವು 120 ಜನ ಇದ್ವಿ SLCಯಲ್ಲಿ. ಈಗ ಆಲ್ಮೋಸ್ಟ್ 100+ ಜನ, 100ಕ್ಕಿಂತ ಜಾಸ್ತಿ ಜನ ಸೇರ್ಕೊಂಡಿದ್ದೀವಿ, ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯೋಜನೆ ಮಾಡಿದ್ದಕ್ಕೆ ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಅವನ್ನೆಲ್ಲ ನೋಡಿದಾಗ ಕೆಲವು ನಾವು ಮತ್ತೆ ಹೋಗ್ಬಿಟ್ಟಿದ್ವಿ ಫೇಸ್ಬುಕ್. ಈಗ ಫೇಸ್ಬುಕ್ ನೋಡ್ತಾ ಇದ್ರೆ ಎಲ್ಲ ಹಳೆ ನೆನಪುಗಳು, ಆ ಟೈಮಲ್ಲಿ ನಾವು ಆಡಿದಂಥ ಆಟಗಳಾಗಲಿ ಪಾಠಗಳಾಗಲಿ ಇದರಲ್ಲಿ ಓಡಾಡಿದ್ದು ಮಾತಾಡಿದ್ದು ಎಲ್ಲ ನೆನಪುಗಳು ಬರ್ತಾ ಇದ್ವಿ. ಅದಕ್ಕಿಂತ ಜೊತೆಗೆ ಈಗ ಈ ಶಾಲೆಯ ನೆನಪನ್ನು ನೆನೆಸ್ಕೊಬೇಕಂದ್ರೆ ಅದನ್ನ ಮರೆಯೋಕ್ಕಾಗದಿರೋ ನೆನಪುಗಳಿದ್ದಾವೆ, ತುಂಬ ಇದ್ದಾವೆ ನೆನಪುಗಳು. ಅವಾಗಿನ ವಿದ್ಯಾಭ್ಯಾಸಕ್ಕೂ ಇವಾಗಿನ ವಿದ್ಯಾಭ್ಯಾಸಕ್ಕೂ ಏನು ಹೇಳ್ತೀರಾ ಸರ್? ಸೊ ಅವಾಗಿನ ವಿದ್ಯಾಭ್ಯಾಸದಲ್ಲಿ ಮಾಸ್ಟರ್ಗಳು ಅಂದರೆ ನಮಗೆ ಒಂದು ಗೌರವ ಭಕ್ತಿ ಜಾಸ್ತಿ ಇರೋದು. ಅವ್ರು ಎಷ್ಟೇ ಹೊಡೆದ್ರು ಕೂಡ ಅವ್ರ ಬಗ್ಗೆ ನಮಗೆ ಭಕ್ತಿ ಎಲ್ಲೂ ಕಮ್ಮಿ ಆಗ್ತಿರಲಿಲ್ಲ, ಅಷ್ಟು ಒಂದು ಗೌರವ ಇತ್ತು ನಮ್ಮಲ್ಲಿ. ಈಗ ಎಜುಕೇಷನ್ ಸಿಸ್ಟಮ್ನ ನೋಡಿದ್ರೆ ಮಕ್ಳುಗಳು ಮಾತಾಡ್ಸಂಗಿಲ್ಲ, ಅವ್ರನ್ನೇನೋ ಹೊಡಿತಾರೆ ಅಂದರೆ ಇನ್ನು ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ. ಸೊ ನಮಗೆ ಅಷ್ಟು ಒದೆ ತಿಂದರೂ ಕೂಡ ನಾವೆಲ್ಲ ಕೂಡ ಇವತ್ತು ಕೂಡ ಗುರುಗಳು ನೆನೆಸ್ಕೊಂಡು ಅವ್ರನ್ನ ಒಂದು ವಂದನೆ ಸಲ್ಲಿಸಬೇಕು ಅಂತಾಗಲಿ, ಅವ್ರನ್ನ ಜೊತೆಗೆ ನಾವು ಬೆರೆತು ಜೊತೆ ಕೂತಿ ಊಟ ಮಾಡಬೇಕು ಅಂತ ಎಲ್ಲರೂ ಸೇರಿ ಖುಷಿಯಿಂದ ಸೇರ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೆಲ್ಲರೂ ಭಾಳ ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಸ್ನೇಹಿತರುಗಳೆಲ್ಲ ಜೊತೆ ಸೇರಿ ಭಾಳ ದೂರಿ ಮಾಡಬೇಕಂತ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡು ಒಂದು ತಿಂಗಳಿಗಿಂತ ಜಾಸ್ತಿ, ಆ್ಯಕ್ಚುಲಿ 2022ರಲ್ಲಿ ನಾವು ಗ್ರೂಪ್ ಮಾಡ್ಕೊಂಡಿದ್ದು. ಅಲ್ಲಿಂದನೂ ಕೂಡ ಇಲ್ಲಿವರೆಗೂ ಅದು ಪ್ರಯತ್ನ ನಡ್ಕೊಂಡು ಬಂದು ಇವತ್ತು ಅದಕ್ಕೆ ಗಳಿಯಸ್ ಕೂಡಿದೆ, ಎಲ್ಲ ಸೇರಿಕೊಂಡಿದೆ. ತುಂಬ ದೂರಿಗೆ ಕಾರ್ಯಕ್ರಮ ಆಗಿದೆ, ಎಲ್ಲ ಖುಷಿಯಾಗಿದ್ದಾರೆ. ನಮ್ಮ ಸ್ನೇಹಿತರು ಮಕ್ಕಳುಗಳು, ಅವರ ಮನೆಯವರು, ಸ್ನೇಹಿತರುಗಳು ಎಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮನ ಅದ್ದೂರಿಯಾಗಿ ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಹೆಸರು ಹೇಳಕ್ಕೆ ಹೋದರೆ ಅದು ಟೈಮ್ ಸಾಕಾಗಲ್ಲ, ಎಲ್ಲರೂ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಅವರು ಕೂಡ ಒಂದು ಕೃತಜ್ಞತೆ ಮತ್ತು ಧನ್ಯವಾದ. ಸೊ ಇನ್ನೇನು ಹೇಳೋದಿದೆಯಾ? ನಿಮ್ಮ ಹೆಸರು ಸರ್, ಮತ್ತು ನೀವು ಯಾವ ಊರಿಂದ ಬರ್ತಾ ಇದ್ದೀರಾ ಈ ಶಾಲೆಗೆ? ಸರ್, ನನ್ನ ಹೆಸರು ದೇವರಾಜ್ ಅಂತ, ದೇವರಾಜು PG. ನಂದು ಇಲ್ಲಿ ಪಕ್ಕದೂರು ಕೆಮ್ಮನಹಳ್ಳಿಯಿಂದ. ಸೊ ಇಲ್ಲಿ ನಾನು ಮಿಡ್ಲ್ ಸ್ಕೂಲು ಮತ್ತು ಹೈಸ್ಕೂಲ್ ಎರಡೂ ಕೂಡ ಹಾಸ್ಪಿಟಲೇ ಮಾಡಿದ್ದೆ. ಸೊ ಇದರ ನೆನಪು ತುಂಬ ಇದಾವೆ ನಮಗೆ. ಓಕೆ. 2000ಇಂದ ಎಲ್ಲ ಒಂದು 150 ಜನ ಹುಡುಗರಿದ್ರು. ಸೊ ಇಲ್ಲಿ ಎಲ್ಲ ನಮಗೂ ಏನಂದರೆ ಹಿಂದಿಂದ ದಿನಗಳನ್ನ ಮೆಲ್ಲಕ್ಕೆ ಹಾಕೋವಂಥ ದಿನ ಇವತ್ತು ನೆನಪಾಗಿದೆ. ಸೊ ನನಗೆ ಏನಂದರೆ ಬಾಲ್ಯದ ನೆನಪುಗಳನ್ನ ಮತ್ತು ಟೀಚರ್ಸ್ನ ಅವರ ಕಲಿಸ್ಕೊಟ್ಟಿದ್ದ ಪಾಠ, ನಡೆ ನುಡಿ ಎಲ್ಲನ ಅವರ ಹಾವಭಾವ ಎಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಮತ್ತು ಎಲ್ಲೆಲ್ಲೋ ಇರೋ ಫ್ರೆಂಡ್ಸ್ಗಳ್ನೆಲ್ಲ ಇವತ್ತಿನ ದಿನ ಒಂದುಗೂಡಿಸಿ ಈ ಸಮಾರಂಭ ಎಲ್ಲ ಮಾಡೋದಕ್ಕೆಲ್ಲ ಹುಡುಗರು ಸಹಕರಿಸವ್ರೆ ಮತ್ತು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅಲ್ಲಿ ತುಂಬ ಖುಷಿಯಿಂದಲೇ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನೀವು ಕೂಡ ಯಾವ ಊರಿಂದ ಬರ್ತಾ ಇದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಇಲ್ಲಿ ನಾನು ಡಬಾಸ್ಪೇಟೆಯಿಂದಲೇ, ನಾವು 1ನೇ ಕ್ಲಾಸಿಂದ ಇದ್ದು PUCವರೆಗೂ ಇಲ್ಲೇ ಓದಿದ್ದೀನಿ ಸರ್. ಆಮೇಲೆ ಶಾಲೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬ ಶಾಲೆ ಬಗ್ಗೆ ನಾವು ಕಲ್ತಿದ್ದು ತುಂಬ ಇದೆ. ಮತ್ತು ಇಲ್ಲಿ ನೇಚರ್ ಆಗಲಿ ಮತ್ತು ನಾವು ಕಲಿಸಿರೋ ಟೀಚರ್ ಆಗಲಿ ಗುರುಗಳಾಗಲಿ ನಮಗೆ ಹೇಳ್ಕೊಟ್ಟಿರೋ ರೀತಿಯಾಗಲಿ ಮತ್ತು ಅವ್ರು ಕಲಿಸ್ಕೊಟ್ಟಿರೋ ಕಲಿಕೆ ಆಗಲಿ ತುಂಬ ಚೆನ್ನಾಗಿದೆ ಸರ್. ನಮಗೆ ತುಂಬ ಇಷ್ಟ ಆಯಿತು. ನಮ್ಮ ಮಕ್ಕಳನ್ನ ಕೂಡ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿ ಮತ್ತು ಇದೇ ಥರ ನಮ್ಮ ಏನು ಓದಿದ್ದಾರೋ ನಮ್ಮ ಮಕ್ಕಳಿಗೂ ಅದೇ ಥರ ಫ್ಯೂಚರ್ ಕಲಿಸ್ಬೇಕು ಅನ್ನೋದೇ ನಮ್ಮ ಆಶಯ ಸರ್. ನಿಮ್ಮ ಹೆಸರು? ಭಾಗ್ಯಮ್ಮ ಅಂತ ಸರ್. ಗುರುವಂದನಾ ಕಾರ್ಯಕ್ರಮ ನಮ್ಮ ಬ್ಯಾಚು 2002 ಬ್ಯಾಚಲ್ಲಿ ನಾವು 100-150 ಜನ ಸ್ಟೂಡೆಂಟ್ಗಳು ಸೇರ್ಕೊಂಡಿದ್ದೀವಿ. ಎಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ಹಿರಿಯರು, ನಮ್ಮ ಗುರುಗಳು, ಎಲ್ಲರೂ ಟೀಚರ್ಗಳು ಎಲ್ಲರೂ ಬಂದಿದ್ದಾರೆ. ಖುಷಿಯಾಗಿದೆ. ಎಲ್ಲ ಸ್ಟೂಡೆಂಟ್ಗಳು ಸೇರ್ಕೊಂಡಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀವಿ. ಒಟ್ಟು ಎಷ್ಟು ಜನ ವಿದ್ಯಾರ್ಥಿಗಳಿದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಮೇಡಮ್? 200
200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದ್ರು ಸರ್. ಇವಾಗೆಲ್ಲ ಒಂದು 150 ಜನ ಸೇರ್ಕೊಂಡಿದ್ದೀವಿ ಸರ್. ಏನ್ ಅನ್ಸುತ್ತೆ ಮೇಡಮ್, ಇದೊಂದು ಅಭೂತಪೂರ್ವ ಕಾರ್ಯಕ್ರಮ? ತುಂಬಾ ಖುಷಿ ಆಗುತ್ತೆ ಸರ್. ತುಂಬಾ ವರ್ಷಗಳ ಹಿಂದೆನೆ ನಮಗೆ ಸ್ಟೂಡೆಂಟ್ಗಳು ಯಾರ್ಯಾರು ಅಂತ ಗೊತ್ತಿರಲಿಲ್ಲ. ನಾವೀಗೆಲ್ಲ ಜೊತೆ ಸೇರಿದ್ದೀವಿ, ಎಲ್ಲ ಖುಷಿ ಆಗಿದೆ. ಈ ಒಂದು ಇದನ್ನ ನೆನಪಿಸ್ಕೋಬೇಕಂತ ಹೇಳಿದ್ರೆ, ಸ್ಕೂಲಿನ ಒಂದು ಅನುಭವ ನೆನಪಿಸ್ಕೋಬೇಕಂದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬಾ ಇದೆ ಸರ್. ಯಾಕಂದ್ರೆ ನಾವು ಇಲ್ಲೆಲ್ಲ ಆಡಿರೋದು, ಬೆಳೆದಿರೋದು, ಓದಿರೋದು ಎಲ್ಲ ನೆನ್ಪು ಮಾಡ್ಕೊತ ಇದೀವಿ ಸರ್ ನಾವೆಲ್ಲ. ಯಾವ ರೀತಿ ಆಯೋಜನೆ ಮಾಡಿದ್ರ ಈ ಕಾರ್ಯಕ್ರಮ, ಏನನ್ನಿಸ್ತು? ಎಲ್ಲ ಒಟ್ಟಿಗೆ ಸೇರಿ ಎಲ್ಲರ ಕಡೆಯಿಂದ ಎಲ್ಲ ಸ್ಟೂಡೆಂಟ್ಗಳು ಎಲ್ಲ ಸೇರಿ ಎಲ್ಲರ ಸಮ್ಮುಖದಿಂದ ಮಾಡಿರೋದು ತುಂಬಾ ಖುಷಿಯಾಗಿದೆ ಎಲ್ಲರಿಗೂ. ನಿಮ್ಮ ಹೆಸರು ಮೇಡಮ್? ರೂಪ. ನೀವು ಯಾವ ಊರಿಂದ ಬರ್ತಾ ಇದ್ರಾ? ದಾಬಾಸ್ಪೇಟೆ. ಇನ್ನು ಇದೇ ವೇಳೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಇದೇ ವೇಳೆಯಲ್ಲಿ ವಿದ್ಯಾರ್ಥಿಗಳು ಗುರುಗಳಿಗೆ ಸನ್ಮಾನಿಸುವುದರ ಮೂಲಕ ಗುರುಗಳ ಆಶೀರ್ವಾದ ಪಡೆದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಎ ಬಸವರಾಜು, ಜಿಎಸ್ ಬಸವರಾಜು, ಶಾಂತಕುಮಾರ್, ಮಹೇಶ್ವರಯ್ಯ, ವನ್ನಸ್ವಾಮಯ್ಯ, ಗೋವಿಂದರಾಜು, ಪುಟ್ಟರುದ್ರಾರಾಧ್ಯ, ರಾಜೇಶ್ವರಿ, ಸರೋಜಮ್ಮ, ಜಗದೀಶ್, ಪ್ರಭುದೇವ್, ವಾಣಿಶ್ರೀ, ಶಿವರುದ್ರಯ್ಯ, ರಂಗಸ್ವಾಮಯ್ಯ, ಕೆಂಪಣ್ಣ, ಚಂದ್ರಶೇಖರ್, ಶಾಂತಕುಮಾರ್, ರಾಮಚಂದ್ರಯ್ಯ, ಶ್ರೀನಿವಾಸಯ್ಯ ಸೇರಿದಂತೆ ಹಲವಾರು ಶಿಕ್ಷಕರು ಹಾಗೂ 1999-2000ನೇ ಸಾಲಿನ ನೂರಾರು ವಿದ್ಯಾರ್ಥಿಗಳು ಹಾಗೂ ಕುಟುಂಬ ವರ್ಗ ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ. ಸಿಗಿಸಲು ಆ ಗುರುಗಳೇ ಮುಖ್ಯ ಕಾರಣ. ಅದಕ್ಕೋಸ್ಕರ ಜೀವನ ಮಾಡಬೇಕಾದರೆ ನಮಗೆ ಗುರುಗಳು ದಾರಿದೀಪ. ಇಂದು ನಾವು ಸಮಾಜದಲ್ಲಿ ಒಳ್ಳೆ ಮೌಲ್ಯಗಳನ್ನ ಉಳಿಸ್ಕೊಂಡಿದ್ದೀವಿ. ನಮ್ಮನ್ನು ಭಾವಿಸ್ತಾರೆ ಅಂದ್ರೆ ನಾವು ಗೊತ್ತಾಗುತ್ತೆ ಒಳ್ಳೆ ವಿದ್ಯಾರ್ಥಿಗಳು ಅಂತ. ಯಾಕೆಂದ್ರೆ ನಾವು ಹೋದಾಗ ಅವ್ರು ಬರ್ಮಾಡ್ಕೊಂಡಾಗ ಬುದ್ಧಿ ಅವಾಗ ನಮ್ಗೆ ಏನಾಗುತ್ತೆ, ತುಂಬಾ ಸಂತೋಷ ಆಗ್ತಾ ಇದೆ. ನೆಚ್ಚಿನ ಗೌರವಾನ್ವಿತ ಅತಿಥಿಗಳಿಗೂ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ಗುರುವಂತ
ಗುರುವಂದನೆ ಅಂದ್ರೆ ಅದೇ ಹೂವನ್ನು ನಮ್ಮ ಗುರುವಿನ ಪಾದಗಳಲ್ಲಿ ಅರ್ಪಿಸುವ ನಮ್ಮ ಮನಸ್ಸಿನ ಒಂದು ಭಾವನೆಯಾಗಿದೆ. ಗುರುವಿನ ಪಾತ್ರ ಕೇವಲ ಪಾಠ ಮಾಡುವುದಕ್ಕೆ ಮಾತ್ರ ಸೀಮಿತವಾಗಿ ಮಾಡಿದಂತವರು. ಅವರು ನಮ್ಮ ಅಜ್ಞಾನವನ್ನು ಕಳೆದಂತವರು, ಜ್ಞಾನವನ್ನು ಬೆಳಗಿದಂತವರು, ನಮ್ಮ ಒಳಗಿನ ನಂಬಿಕೆ ಮತ್ತು ಶ್ರೀ ಗುರುವೇ ನಮಃ. ಈ ಶ್ಲೋಕ ಗುರುಗಳ ಮಹತ್ವವನ್ನು ಅತ್ಯಂತ ಸುಂದರವಾಗಿ ವಿವರಿಸುತ್ತೆ. ಗುರು ಎಂದರೆ ಸೃಷ್ಟಿ. ಇವರು ಇಂದು ವೇದಿಕೆಯನ್ನು ಅಲಂಕರಿಸಿರುವ ನಮ್ಮೆಲ್ಲ ಗುರುಗಳು ನಮ್ಮ ಬದುಕಿನ ಪಥವನ್ನು ಬೆಳಗಿಸಿದಂತವರೇ ಆಗಿದ್ದಾರೆ. ಶ್ರೀಯುತ ಜಿ ಬಸವರಾಜು ಸರ್, ಶ್ರೀಯುತ KG ಶಾಂತಕುಮಾರ್ ಸರ್, ಶ್ರೀಯುತ ಮಹೇಶ್ವರಯ್ಯ ಸರ್, ಶ್ರೀಮತಿ ಸರೋಜಾ ಮೇಡಮ್, ಶ್ರೀಮತಿ ರಾಜೇಶ್ವರಿ ಮೇಡಮ್, ಶ್ರೀಯುತ MH ಜಗದೀಶ್ ಸರ್, ಶ್ರೀಯುತ ಪ್ರಭುದೇವರು ಸರ್ ಮತ್ತು ಪ್ರಣಾಮಗಳು. ತುಂಬು ಹೃದಯದ ಧನ್ಯವಾದಗಳು. ಈಗ ತಾನೇ ಆಗಮಿಸಿರುವ KG ಶ್ರೀನಿವಾಸಪುರ ಶಾಲೆಯ ಅದರಂತೆ ನಡೆದುಕೊಳ್ಳುತ್ತಾ ತಮ್ಮ ಕಾಯಕವನ್ನು ಅತ್ಯಂತ ಪ್ರೀತಿಯಿಂದ ಮಾಡಿಕೊಂಡು ಬರುತ್ತಿರುವವರು. ಇವರು ಕಲಿಕೆಯಲ್ಲಿ ಹುಟ್ಟಿಸಬಲ್ಲರು. ಶೈಲಿಯಿಂದ ಎಂಥವರನ್ನಾದರೂ ಸೆಳೆಯಬಲ್ಲ ಇವರ ವ್ಯಕ್ತಿತ್ವ ವಿಕಸನ. ತರಬೇತುದಾರರು, ಮಿಮಿಕ್ರಿ ಕಲಾವಿದರು, ಕೈಬರಹ ವಿಶ್ಲೇಷಣಾ ಹೆಚ್ಚು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನದ ತರಬೇತಿ ನೀಡಿದ್ದಾರೆ. KS ಪಡೆಯುತ್ತಿದ್ದಾರೆ. ಕಬ್ಬಿಣದ ಕಡಲೆಯಾದ ಗಣಿತವನ್ನು ಅತ್ಯಂತ ಸುಲಭವಾಗಿ ಔಟ್ ಆಫ್ ಕಂಠಗಳನ್ನು ಗಳಿಸಿದ್ದಾರೆ. ರಚನಾ ಕಾರ್ಯಕ್ರಮದಲ್ಲಿ DSERT NMS ವಿಡಿಯೋ ಕಾರ್ಯಕ್ರಮದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ಇವರು ಸ್ಮರಣೆ ಕಾರ್ಯಕ್ರಮವನ್ನು ನೇತ್ರದಾನ ಶಿಬಿರವನ್ನು ನಡೆಸಿರುತ್ತಾರೆ. ನ್ಯಾಷನಲ್ ಟೀಚರ್ ಅವಾರ್ಡ್ 2019ರಲ್ಲಿ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ, ಬಿಲ್ಡರ್ ಅವಾರ್ಡ್ಸ್. 2021ರಲ್ಲಿ 7 ವರ್ಷದ ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ದಾಖಲಾದ ಹೆಗ್ಗಳಿಕೆಗೆ ಇವರದಾಗಿರುತ್ತೆ. ಹಾಗೆ 2013ರಲ್ಲಿ ಕೂಡ ಇವರಿಗೆ ಬರುತ್ತದೆ. ಒಪ್ಪುವ ಆದರ್ಶಗಳನ್ನು ಮೈಗೂಡಿಸಿಕೊಂಡಿರುವ ಪ್ರತಿಭೆ, ಸೃಜನಶೀಲ ವ್ಯಕ್ತಿತ್ವ ಶ್ರೀಯುತರು ನಮ್ಮ ವೇದಿಕೆ ಬಂದಿರೋದು